ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 478 ಪಾಯಿಂಟ್ಸ್ ಗೇನ್ ಆಗಿ 57,625ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 140 ಪಾಯಿಂಟ್ಸ್ ಗೇನ್ ಆಗಿ 17,123ರಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 406 ಪಾಯಿಂಟ್ಸ್ ಗೇನ್ ಆಗಿ 39,118ರಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಗವರ್ನರ್ ಅವರು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಯುಕೆನಲ್ಲಿ ಸೀರಿಯಸ್ ರಿಸ್ಕಲ್ಲಿದೆ ಅಂತ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಗವರ್ನರ್ ಮಾಡಿದ ಸ್ಟೇಟ್ಮೆಂಟ್ಸನ್ನು ಅಲ್ಲಿ ಕರೆನ್ಸಿ ಪೌಂಡ್ನ ಸ್ಟೀಪಾಗಿ ಫಾಲ್ ಮಾಡಿ ಆ ಪಾಯಿಂಟ್ವರೆಗೂ ಫಾಲ್ ಆಗ್ತಿರುವಂಥ ಡಾಲರ್ಗೆ ಸಪೋರ್ಟ್ ಮಾಡಿದ್ದೆ. ಅವ್ರ ಹತ್ರ ಸ್ಟೇಟ್ಮೆಂಟ್ಸ್ ಮಾಡಿದಾಗ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಫಾಲ್ ಆಗಿದೆ. ಇಂಡಿಯನ್ ಈಕ್ವಿಟಿ ಮಾರ್ಕೆಟನ್ನು ಫಾಲ್ ಆಗಿದೆ ಅಂದರೆ ನಿನ್ನೆ ಸೆಕೆಂಡ್ ಹಾಫಲ್ಲಿ ನಮಗೆ ಬಂದಿರೋ ಫಾಲ್ ಇದೆ ಅಲ್ವಾ, ಅದು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಆಗಿ ಇರ್ಬೋದು. ಆ ಇಂಪ್ಯಾಕ್ಟ್ ನಮಗೆ ನಿನ್ನೆ ಮಾರ್ಕೆಟಲ್ಲಿ ರಿಫ್ಲೆಕ್ಟ್ ಆಗಿದೆ. ಯೂಶುವಲ್ ಆಗಿ ಯಾವ ಸೆಂಟ್ರಲ್ ಬ್ಯಾಂಕು ಗವರ್ನರೂ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸೀರಿಯಸ್ ರಿಸ್ಕಲ್ಲಿದೆ ಅಂತ ಅನ್ನೋವಂಥ ಸ್ಟೇಟ್ಮೆಂಟ್ಸು ಮಾಡಲ್ಲ. ಅದರಿಂದ ಬಟ್ ಆ ಥರ ಸ್ಟೇಟ್ಮೆಂಟ್ ಮಾಡ್ತಾ ಇರೋದು ನಿನ್ನೆ ಮಾರ್ಕೆಟ್ನ ಸರ್ಪ್ರೈಸ್ ಮಾಡಿದೆ. ಆದರೆ ಇವತ್ತು ಮಾರ್ಕೆಟ್ ಪಾಸಿಟಿವ್ ಮೊಮೆಂಟಮ್ ಕಾಣಿಸೋದಕ್ಕೆ ಕಾರಣ ಫಸ್ಟ್ ಆಫ್ ಆಲ್ ನಿನ್ನೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಗವರ್ನರ್ ಆಗಿರುವಂಥ ಆಂಡ್ರೂ ಬೈಲಿ ಅವರು ಅವರ ಬಾಂಡ್ ಬೈಯಿಂಗ್ನ ಈ ಫ್ರೈಡೆಯಿಂದ ಸ್ಟಾಪ್ ಮಾಡ್ತೀವಂತ ಹೇಳಿರೋ ಸ್ಟೇಟ್ಮೆಂಟ್ಸಿಂದಾನೆ ಈ ಬಾಂಡ್ ಬೈಯಿಂಗ್ ಏನಾದರೂ ಸ್ಟಾಪ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಲಿಕ್ವಿಡಿಟಿ ಸ್ಕ್ವೀಸ್ ಆಗತ್ತಲ್ಲ ಅನ್ನೋ ವರಿಯಿಂದಾನೆ ನಿನ್ನೆ ನೈಟ್ ನಮಗೆ US ಮಾರ್ಕೆಟ್ನಲ್ಲಿ ಪ್ರೆಷರ್ ಕಾಣಿಸಿದೆ. ಆದರೆ ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಪಾಸಿಟಿವ್ ಆಗಿ ಮೂವ್ ಆಗೋದಕ್ಕೆ ರೀಸನ್ ಏನಂದರೆ ಫೈನಾನ್ಷಿಯಲ್ ಟೈಮ್ಸ್ ಅವ್ರಿಗೆ ಸೋರ್ಸಸ್ ಮೂಲಕ ತಿಳಿದಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಈ ಬಾಂಡ್ ಬೈಯಿಂಗ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿರುವಂಥ ನ್ಯೂಸು ಅಪ್ಡೇಟ್ಸ್ ಬಂದಿದೆ. ಸೊ ಈ ಬಾಂಡ್ ಬೈಯಿಂಗ್ನ ಎಕ್ಸ್ಟೆಂಡ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಲಿಕ್ವಿಡಿಟಿ ಡ್ರೈವ್ ಆಗತ್ತೆ ಅಂತ ಹೇಳಿ ಅಲ್ಲಿಂದನೂ US ಫ್ಯೂಚರ್ಸು ರಿಕವರಿ ಆಗಿ ಅಂಡ್ ನಮ್ಮ ಮಾರ್ಕೆಟ್ನಲ್ಲೂ ಪಾಸಿಟಿವ್ ಮೊಮೆಂಟಮ್ ನೋಡಿದ್ದೀವಿ. ಆದರೆ ನೀವೆಲ್ಲರೂ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಮಾರ್ಕೆಟ್ನಲ್ಲಿ ಇವತ್ತು ಪಾಸಿಟಿವ್ ಮೊಮೆಂಟಮ್ ಯಾವುದಾದ್ರೂ ಕಾಣಿಸಿದೆಲ್ಲ ಅದು ಕಂಟಿನ್ಯೂ ಆಗತ್ತಂತ ಮೀನಿಂಗ್ ಅಲ್ಲ. ಇವತ್ತು ಮಾರ್ಕೆಟು ಗ್ಯಾಪ್ ಅಪ್ ಆಗ್ತಿದ್ರು ಅದು ಇಮಿಡಿಯೇಟ್ಲಿ ಸೆಲ್ ಆಫ್ ಆಗ್ತಾ ಇರೋದು. ಬಟ್ ಎಕ್ಸಾಕ್ಟ್ಲಿ ನಿನ್ನೆ ಲೋಸ್ ಹತ್ರ ಸಪೋರ್ಟ್ ಆಗುವಂಥ ಆ ಲೆವೆಲ್ಸಿಂದ ಮಾರ್ಕೆಟ್ ಟಾಪ್ ಸೈಡ್ಗೆ ಮೂವ್ ಆಗಿದೆ. ಪಾಸಿಟಿವ್ ಆಗಂತೂ ಮಾರ್ಕೆಟ್ ಅಂತೂ ಎಂಡ್ ಆಗಿದೆ. ಫ್ರೆಂಡ್ಸ್, ಅಗೈನ್ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ಎಂಡ್ ಆಗಿದೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಡೇಟಾ ಗ್ಲೋಬಲ್ ಆಗಿ ಅಂಡ್ ಈವನ್ ಡೊಮೆಸ್ಟಿಕ್ ಆಗೂ ಇದೆ. ಫಸ್ಟು ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡಿಕೊಂಡ್ರೆ ನಿನ್ನೆ ವಾಲ್ ಸ್ಟ್ರೀಟ್ ಜರ್ನಲಲ್ಲಿ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಕಾಣಿಸಿದೆ. PC ಶಿಪ್ಮೆಂಟ್ಸು ಪರ್ಸನಲ್ ಕಂಪ್ಯೂಟರ್ ಶಿಪ್ಮೆಂಟ್ಸ್ನ 20% ಹತ್ರ ಡೀಪೆಸ್ಟ್ ಡ್ರಾಪ್ಗೆ ಗುರಿಯಾಗಿದೆ ಅಂತ ಲಾಸ್ಟ್ 20 years ಅಲ್ಲಿ ಬಿಗ್ ಡ್ರಾಪ್ ಅನ್ನೋ ಥರ ಅಪ್ಡೇಟ್ ಮಾಡಿದ್ದಾರೆ. ಒಂದು ಪರ್ಸನಲ್ ಕಂಪ್ಯೂಟರ್ ಸೇಲ್ಸು ಡ್ರಾಪ್ ಆಗ್ತಿದೆ ಅಂದರೆ ಅದು ತುಂಬ ಕಂಪನೀಸ್ಗೆ ರಿಲೇಟ್ ಆಗುತ್ತೆ. ಇದು ಯಾವ ಇಂಡಸ್ಟ್ರಿಗೆ ಅಂದರೆ IT ಇಂಡಸ್ಟ್ರಿಗೆ ನಾವು ಇದು ರಿಲೇಟ್ ಮಾಡಬಹುದು. ಅಂಡ್ ಇದಕ್ಕೆ ಅಡಿಷನಲ್ ಆಗಿ ಇಂಟೆಲ್ ಅವರು ನಂಬರ್ಸು ನೆಕ್ಸ್ಟ್ ವೀಕ್ ಬರ್ತಿದೆ. ಇಂಟೆಲ್ ಅವರು ರಿಲೇಟೆಡ್ ಆಗಿ ಕಾಣಿಸಿರುವಂಥ ಡೇಟಾ, ಇಂಟೆಲ್ ಅವ್ರಿಗೆ ನಿಯರ್ಲಿ 1,13,000 ಹತ್ರ ಎಂಪ್ಲಾಯೀಸ್ ಇದ್ದಾರೆ. ಒಂದು ದೊಡ್ಡ ಆರ್ಗನೈಸೇಷನ್ನಲ್ಲಿ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇರುತ್ತಲ್ವಾ, ರೈಟ್ ಫ್ರಮ್ R&D ಇಂದ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಟೀಮು ಈ ಥರ ಡಿಫ್ರೆಂಟ್ ಟೀಮ್ಸ್ ಇರುತ್ತಲ್ವಾ, ಅದರಲ್ಲಿ ವೇರಿಯಸ್ ಸೆಗ್ಮೆಂಟ್ಸ್ನಲ್ಲಿ ಎಂಪ್ಲಾಯೀಸ್ ಒಂದು ಕಟ್ಟಿರತ್ತಂತ ಪರ್ಟಿಕ್ಯುಲರ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಟೀಮ್ನಲ್ಲಿ 20% ಹತ್ರ ಸ್ಟಾಫ್ನ ಕಟ್ ಮಾಡ್ತೀವಿ ಅನ್ನೋ ಥರ ಓವರಾಲ್ ಆಗಿ ಆರ್ಗನೈಸೇಷನ್ ಪರವಾಗಿ ನೋಡಿದ್ರೆ ಥೌಸಂಡ್ಸಲ್ಲೇ ಎಂಪ್ಲಾಯೀಸ್ನ ಕಟ್ ಮಾಡ್ತೀವಿ ಅನ್ನೋ ಥರ ಡೇಟಾ ಪಬ್ಲಿಷ್ ಆಗ್ತಾ ಇರೋದು. ಗ್ಲೋಬಲ್ ಆಗಿ ಒನ್ ಆಫ್ ದಿ ಇಂಪಾರ್ಟೆಂಟ್ IT ಕಂಪನಿ ಇಂಟೆಲ್ ಅವರು ಈ ಥರ ಡಿಸಿಷನ್ ತಗೊತಾ ಇರೋದು ಗ್ಲೋಬಲ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಅನ್ಸರ್ಟನಿಟಿ ಅಂತೂ ಪ್ಲೇ ಮಾಡಿದೆ. ಇದು IT ಸೆಕ್ಟರ್ ರಿಲೇಟೆಡ್ ಆಗಿ. ಬಟ್ ಡೊಮೆಸ್ಟಿಕ್ ಆಗಿರುವಂಥ ಫ್ಯಾಕ್ಟರ್ಸ್ ನಾವು ಗಮನಿಸಿದ್ರೆ FIs ಯಾವಾಗಲೂ ಇಲ್ದಿರೋ ಥರ ನಿನ್ನೆ ಈಕ್ವಿಟಿ ಮಾರ್ಕೆಟ್ನಲ್ಲಿ 4,600 crores ಹತ್ರ ಸೆಲ್ ಮಾಡಿದ್ದಾರೆ. October 11th October 10th ಎಷ್ಟು ಸೆಲ್ ಮಾಡಿದ್ದಾರೆ ಅಂದರೆ ನಿಯರ್ಲಿ 2,100 crores ಹತ್ರ. ಅಂಡ್ ಅರೌಂಡ್ ಅದಕ್ಕೆ ಮುಂಚೆ October 7th 2,200 crores ಹತ್ರ ಅರೌಂಡ್ ಸೆಲ್ ಮಾಡಿದ್ದಾರೆ. ಸೊ ಈ ಥರ ಲಾಸ್ಟ್ 3 ಕನ್ಸೆಕ್ಟಿವ್ ಡೇಸಲ್ಲಿ ಒಂದು ಬಿಗ್ ವೇನಲ್ಲಿ ಸೆಲ್ ಮಾಡ್ತಾ ಇರೋದು. ಅಂಡ್ ಅವರ ನೆಟ್ ಶಾರ್ಟ್ ಪೊಸಿಷನ್ನು ಸಡನ್ ಆಗಿ 85%ಗೆ ರೀಚ್ ಆಗಿದೆ. ಮೀನ್ಸ್ 1.2 lakhs ಕಾಂಟ್ರಾಕ್ಟ್ಸು ಪ್ರೆಸೆಂಟ್ ಇವರು ಶಾರ್ಟ್ ಸೈಡು FIs ಬಿಲ್ಡ್ ಮಾಡಿದ್ದಾರೆ. ಇದೇ ಆಲ್ ಟೈಮ್ ಹೈ ಅಂತ ಕೇಳಿದ್ರೆ ಅಲ್ಲ, ಆಲ್ ಟೈಮ್ ಹೈ ವೈರಸ್ ರಿಲೇಟೆಡ್ ಆಗಿ ಅನ್ಸರ್ಟನಿಟಿ ಇದ್ದಾಗ ನಿಯರ್ಲಿ 1.8 lakhs ಹತ್ರ ಕಾಂಟ್ರಾಕ್ಟ್ಸ್ನ ಶಾರ್ಟ್ ಸೈಡ್ ಬಿಲ್ ಮಾಡಿದ್ರು. ಬಟ್ ಯೂಶುವಲ್ ಆಗಿ F&O ಡೇಟಾನಲ್ಲಿ ನಮಗೆ FIs ಡೇಟಾ ಇರುತ್ತೆ, DIs ಡೇಟಾ ಇರುತ್ತೆ, ಅಂಡ್ ಕ್ಲೈಂಟ್ಸ್ ಡೇಟಾನು ಇರುತ್ತೆ. ಕ್ಲೈಂಟ್ಸ್ ಡೇಟಾ ಅಂದರೆ HNI ಅವರು ಇರ್ತಾರಲ್ವಾ, ಅವರು ಅಂಡ್ ಅವ್ರ ಫ್ಯಾಮಿಲಿ ಆಫೀಸರ್ಸ್ ಅಂಡ್ ರೀಟೇಲರ್ಸ್ ಮೀನ್ಸ್ ನಾವು ಅವರ ಆಕ್ಷನ್ ಹೇಗಿದೆ ಅಂತ ಈ ಕ್ಲೈಂಟ್ಸ್ ಆಕ್ಷನ್ ಅಲ್ಲಿ ನಮ್ಗೆ ಹೇಳುತ್ತೆ. ಕ್ಲೈಂಟ್ ಡೇಟಾ ನಮ್ಗೆ ಹೇಳ್ತಿರೋದು FIs ಅಂತೂ ನೆಟ್ ಶಾರ್ಟ್ ಸೈಡು 85% ಇದ್ದಾರೆ. 1.2 lakhs ಕಾಂಟ್ರಾಕ್ಟ್ಸ್ ಶಾರ್ಟ್ ಸೈಡ್ ಬಿಲ್ಡ್ ಮಾಡಿದ್ದಾರೆ. ಆದರೆ ಕ್ಲೈಂಟ್ ಸೈಡು 1.56 lakhs ಹತ್ರ ಕಾಂಟ್ರಾಕ್ಟ್ ಲಾಂಗ್ ಸೈಡ್ ಇದೆ. ಎಕ್ಸಾಕ್ಟ್ಲಿ ಆರ್ ಮೀನ್ಸ್ ಇನ್ನು FIs ಅಂದ್ರೆ ಜಾಸ್ತಿ ಕ್ಲೈಂಟ್ ಸೈಡು ಮೀನ್ಸ್ ರಿಟೇಲರ್ಸ್, HNI ಅಂಡ್ ಫ್ಯಾಮಿಲಿ ಅವರು ರನ್ ಮಾಡ್ತಿರುವಂಥ ಆಫೀಸರ್ಸ್ ಇವೆಲ್ಲಾನು ಲಾಂಗ್ ಸೈಡು ಅವರ ಟ್ರೇಡಿಂಗ್ ಬೆಟ್ಸ್ ಇಡ್ತಿದ್ದಾರೆ. F&O ನಲ್ಲಿ ಇಫ್ ಇನ್ ಕೇಸು ಇಲ್ಲಿಂದ ಮಾರ್ಕೆಟ್ ಫರ್ದರ್ ಆಗಿ ಫಾಲೋ ಆಗ್ತಾ ಇದ್ರೆ ಅದು FIsಗೆ ಒಂದು ಒಳ್ಳೆ ಪ್ರಾಫಿಟ್ ಕೊಡುತ್ತೆ. ಆದರೆ
ಇಲ್ಲಿಂದ ರ್ಯಾಲಿ ಆಗಿದ್ರೆ ಮಾತ್ರ FIs ಒಂದು ಬಿಗ್ ಶಾಕ್ ಇದು. ಬಿಕಾಸ್ ಇಲ್ಲಿಂದ ಟಾಪ್ ಸೈಡ್ಗೆ ಹೋದ್ರೆ ಜಾಸ್ತಿ ಬೆಟ್ ಮಾಡ್ತಿರೋದು ಕ್ಲೈಂಟ್ಸ್ ಅಲ್ವಾ. ಆ ಕ್ಲೈಂಟ್ಸ್ ಅಲ್ಲೂ 100 ಕ್ಲೈಂಟ್ಸ್ ನಲ್ಲಿ ನಿಯರ್ಲಿ 69% ಹತ್ರ ಮಾರ್ಕೆಟ್ ಇಲ್ಲಿಂದ ಟಾಪ್ ಸೈಡ್ಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ವೆರಾಸ್ DIs ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಆರ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ನಿಯರ್ಲಿ 29% ಆಫ್ ದ ಪೀಪಲ್ಸು ಟಾಪ್ ಸೈಡ್ಗೆ ಹೋಗುತ್ತೆ ಅಂತ ಕಾಂಟ್ರಾಕ್ಟ್ಸ್ನ ಬಿಲ್ಡ್ ಮಾಡ್ತಿದ್ದಾರೆ. ಆ್ಯಂಡ್ FIs ಮಾತ್ರ 15% ಲಾಂಗ್ಸು ಎಕ್ಸ್ಪೋಸರ್ಸ್ ಇಂದ ಇದ್ದಾರೆ. ಫ್ರೆಂಡ್ಸ್, ಇವರು ತಗೊಂತಿದ್ದಾರೆ ಅಂದರೆ ಅದು ಖಂಡಿತವಾಗ್ಲೂ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಥವಾ ಕೆಳಗೆ ಬೀಳುತ್ತೆ ಅಂತ ಸ್ಪೆಕ್ಯುಲೇಷನ್ಸ್ ಅಲ್ಲ. ಇವರು ಹೆಡ್ಜಿಂಗ್ ಪರವಾಗ್ಲೂ ಆ ಥರ ಮಾಡಿರ್ಬೋದು. ಬಟ್ ಓವರ್ ಆಲ್ ಆಕ್ಟಿವಿಟಿ ರೀಸೆಂಟ್ ಡೇಸ್ನಲ್ಲಿ ಚೇಂಜ್ ಆಗ್ತಿರುವಂಥ ಆಕ್ಟಿವಿಟಿ ಪ್ರಕಾರ FIs ಕಂಪ್ಲೀಟ್ಲಿ ಶಾರ್ಟ್ ಸೈಡೇ ಇದ್ದಾರೆ. ಕ್ಲೈಂಟ್ಸ್ ಮೀನ್ಸ್ HNIs ಆರ್ ರಿಟೇಲರ್ಸ್ ಎಲ್ಲರೂ ಕಂಪ್ಲೀಟ್ ಆಗಿ ಲಾಂಗ್ ಸೈಡೇ ಇದ್ದಾರೆ. ಅದರಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಒಂದು ವೇಳೆ ಮಾರ್ಕೆಟ್ ಏನಾದರೂ ಟಾಪ್ ಸೈಡ್ಗೆ ಮೂವ್ ಆಗ್ತಾ ಇದ್ರೆ ಬೆನಿಫಿಟ್ ಇರೋದು ರಿಟೇಲರ್ಸ್ಗೆ ಅಂಡ್ HNIs ಅಂಡ್ ಕ್ಲೈಂಟ್ಸ್ಗೆ. ಇಷ್ಟೊಂದು ಅಗ್ರೆಸಿವ್ ಆಗಿ ಶಾರ್ಟ್ ಬಿಲ್ಡ್ ಮಾಡ್ತಿರೋ FIs ಇದು ಕವರ್ ಮಾಡೋ ಪ್ರಯತ್ನದಲ್ಲಿ ಒಂದು ವೇಳೆ ಗ್ಯಾಪ್ ಅಪ್ ಆರ್ ಫರ್ದರ್ ಆಗಿ ಟಾಪ್ ಸೈಡ್ಗೆ ಸಸ್ಟೈನ್ ಆಗ್ತಾ ಇದ್ರೆ FIs ಆವಾಗ ಶಾರ್ಟ್ ಕವರಿಂಗ್ ಹೋಗ್ತಾರಲ್ವಾ, ಅದರಿಂದ ಅದು ಫರ್ದರ್ ಆಗಿ ರಿಟೇಲರ್ಸ್ ಅಂಡ್ HNIs ನ ಪ್ರಾಫಿಟಬಲ್ ಆಗಿ ಇಡುತ್ತೆ ಪ್ರೆಸೆಂಟ್ ಪೊಸಿಷನ್ ಪ್ರಕಾರ. ಬಟ್ ಒಂದು ವೇಳೆ ಫಾಲ್ ಆಗ್ತಾ ಇದ್ರೆ ಅದೊಂದು FIs ಗೊಂದು ಒಳ್ಳೆ ಗೇನ್ ನ ತಗೊಂತಾರೆ. ಅಂಡ್ ಇವೆಂಟ್ಸ್ ರೀಸೆಂಟ್ ಡೇಸ್ ಅಲ್ಲಿ ನಾವು ಮೆನ್ಷನ್ ಮಾಡ್ತಿರೋದು, ಇವತ್ತು ಫೆಡ್ ಮೀಟಿಂಗ್ ಒಂದು ಮಿನಿಟ್ಸ್ ಡೇಟಾ ಅಪ್ಡೇಟ್ ಆಗುತ್ತೆ ಅಂಡ್ ನಾಳೆ ನಮಗೆ CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಮೋಸ್ಟ್ ಬಿಗ್ ಇವೆಂಟ್ ಅಂದ್ರೆ ನಾಳೆ ಥರ್ಸ್ಡೇ ಈವ್ನಿಂಗ್ ಬರುವಂತ ಡೇಟಾ ಫ್ರೈಡೇ ಮಾರ್ಕೆಟ್ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ 17,080 to 17,050 ಈ ಝೋನ್ನ ಗಮನಿಸಿ. ಬಿಕಾಸ್ ಇವತ್ತು ನೀವು ಗಮನಿಸಿದ್ರೆ ಒನ್ ಟೈಮು ಟಾಪ್ ಸೈಡ್ ಹೋದಾಗ್ಲೂ ಈ ಝೋನ್ ರೆಸಿಸ್ಟೆಂಟ್ ಆಗಿ ಅಗೈನ್ ಟಾಪ್ ಸೈಡಿಂದ ಡೌನ್ ಸೈಡ್ಗೆ ಬಂದಾಗ್ಲೂ ಈ ಝೋನ್ ಹತ್ರ ಸಪೋರ್ಟ್ ತಗೊಂಡಿದೆ. ಸೊ ಇಮಿಡಿಯೇಟ್ ಆಗಿ ಡ್ರಾಪ್ ಆಗ್ತಾ ಇದ್ರೆ ಇದೇ ಇಮಿಡಿಯೇಟ್ ಸಪೋರ್ಟ್. ಇಫ್ ಇನ್ ಕೇಸ್ ಇಲ್ಲಿಂದನೂ ಡ್ರಾಪ್ ಆಗ್ತಾ ಇದ್ರೆ ಸಪೋರ್ಟ್ನ ಚೇಂಜ್ ಮಾಡಬೇಕಂತ ಅನ್ಕೊತಾ ಇದ್ದೀನಿ 16,920 to 16,950ಗೆ. ಬಿಕಾಸ್ ರೀಸೆಂಟ್ ಪ್ರೈಸ್ ಆ್ಯಕ್ಷನು ಈ ಝೋನ್ ಹತ್ರನೇ ಸಪೋರ್ಟ್ ತಗೊಂಡಿದೆ. ಅದರಿಂದ ಅದೇ ಸಪೋರ್ಟ್ನ ಸ್ವಲ್ಪ ಟಾಪ್ ಸೈಡ್ಗೆ ತಗೊಂಡು ಬರ್ತಿದ್ದೀನಿ. ಇಫ್ ಇನ್ ಕೇಸ್ ಇದೂ ಬ್ರೇಕ್ ಆಗ್ತಾ ಇದ್ರೆ ನೆಕ್ಸ್ಟು 16,840 ಆ್ಯಂಡ್ ಟಾಪ್ ಸೈಡ್ ಮಾತ್ರ 17,160 ಆ್ಯಂಡ್ ಅದರ ಅಬೌವ್ 17,270. ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಟಾಪ್ ಸೈಡು 39,330, ಡೌನ್ ಸೈಡ್ ಬಂದಾಗ 38,900 to 38,750 ಈ ಝೋನ್ನ ಗಮನಿಸಿ. ಇಫ್ ಅದನ್ನು ಬ್ರೇಕ್ ಆಗ್ತಾ ಇದ್ರೆ ನೆಕ್ಸ್ಟು 38,340. ನೆಕ್ಸ್ಟು ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಇಲ್ಲಿಂದ ಡೌನ್ ಸೈಡ್ಗೆ ಬರ್ತಿದ್ರಿ ವೀಕ್ಲಿ ಆ್ಯಂಡ್ ಮಂತ್ಲಿ ಕಾಂಟ್ರಾಕ್ಟ್ನ ಕಂಬೈನ್ ಮಾಡಿದಾಗ 16,700 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಇಲ್ಲಿಂದ ಟಾಪ್ ಸೈಡ್ ಮಾತ್ರ 17,500 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಕಾಣಿಸ್ತಾ ಇದೆ. ನಿಯರ್ಲಿ 800 ಪಾಯಿಂಟ್ ರೇಂಜ್. ಬಿಕಾಸ್ ಒಂದು ಇಂಪಾರ್ಟೆಂಟ್ ಬಿಗ್ ಇವೆಂಟ್ ಬರ್ತಿದೆ ಅಲ್ವಾ, ಅದರಿಂದ US CPI ಇನ್ಫ್ಲೇಷನ್ ಡೇಟಾ ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ವಲ್ಪ ಬಿಗ್ ರೇಂಜ್ ಆದ್ರೂ ಮೈಂಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನ್ಯೂಟ್ರಲ್ ಸ್ಟ್ರಾಟಜೀಸ್ ಮಾಡೋರು ಈ ಇವೆಂಟ್ ಕಂಪ್ಲೀಟ್ ಆಗೋವರೆಗೂ ಓವರ್ನೈಟ್ ಪೊಸಿಷನ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.